ವಿಸ್ತಾರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಕಾಟೇರ ಸೌಂಡು ಸದ್ಯಕ್ಕೆ ಗಾಂಧಿನಗರದ ಎಲ್ಲೆಡೆ ಸೌಂಡ್ ಮಾಡ್ತಾ ಇದೆ. ಜೋರು ಸ್ವಲ್ಪ ಜಾಸ್ತಿ ಇದೆ ಅನ್ಬೋದು. ಅದಕ್ಕೆ ಕಾರಣ ಡಿ ಬಾಸ್ ದರ್ಶನ್ ಅವರು ಜೊತೆಗೆ ಚಿತ್ರತಂಡದ ಹಲವು ಕಲಾವಿದರು. ಸದ್ಯಕ್ಕೆ ದರ್ಶನ್ ಅವರನ್ನ ಬಿಟ್ಟು ಒಂದಿಷ್ಟು ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸಿ ಸೈ ಅನಿಸ್ಕೊಂಡಿದ್ದಾರೆ, ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ಸೊ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಿತ್ರದಲ್ಲಿ ಅಕ್ಕನ ಪಾತ್ರ ಮಾಡಿರುವಂಥ ಶ್ರುತಿಯವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಮೇಡಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ದೀಪಿಕಾ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಇನ್ನು ಚಿತ್ರದ ನಾಯಕಿ ಪಾತ್ರಕ್ಕೆ ಬಣ್ಣ ಹಚ್ಚಿರುವಂತಹ ಆರಾಧನವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಆರಾಧನಾ, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಇನ್ನು ಚಿತ್ರದಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡ್ತೀನಿ, ಪ್ರೇಕ್ಷಕರನ್ನ ಮತ್ತೊಮ್ಮೆ ಗೆಲ್ತೀನಿ ಅಂತ ಬಣ್ಣ ಹಚ್ಚಿರುವಂತಹ ಕುಮಾರ್ ಗೋವಿಂದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ? ಮೂರು ಜನಕ್ಕೆ ಯಾವ ರೀತಿ ಎಕ್ಸೈಟ್ ಆಗಿದ್ದಾರೆ? ಯಾಕಂದರೆ ಮೂರು ಜನ ಕೂಡ ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ದರ್ಶನ್ ಸರ್ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇರೋದು. ನನಗೆ ಗೊತ್ತಿದ್ದಂಗೆ ಕನ್ನಡ ಚಿತ್ರರಂಗಕ್ಕೆ ಈ ಥರದ ಒಂದು ಸಿನಿಮಾಗಳು ಅನಿವಾರ್ಯ. ಸ್ಟಾರ್ ಸಿನಿಮಾಗಳು ತುಂಬಾ ಅನಿವಾರ್ಯ. ಕನ್ನಡ ಚಿತ್ರರಂಗ ಜೀವಂತವಾಗಿರಬೇಕು ಅಂದರೆ ಈ ಥರದ್ದು ಒಂದಿಷ್ಟು ಸಿನಿಮಾಗಳು ಪ್ರತಿ ವರ್ಷ ರಿಲೀಸ್ ಆಗಬೇಕು. ಈ ವರ್ಷದ ಕೊನೆಯಲ್ಲಿ ಕಾಟೇರ ಆ ಥರದ ಒಂದು ಸದ್ದು ಮಾಡುವಂಥ, ಗಳಿಕೆಯಲ್ಲಿ ನಿರೀಕ್ಷೆಯನ್ನು ಮೂಡಿಸಿರುವಂಥ ಒಂದು ಸಿನಿಮಾ ಕಾಟೇರ. ಆ ಥರದ ಒಂದು ಸಿನಿಮಾ ಒಳಗಡೆ ನಾವೆಲ್ಲರೂ ಇದ್ದೀವಿ ಅನ್ನೋದು ನನಗೆ ತುಂಬಾ ಹೆಮ್ಮೆ ಇದೆ, ಖುಷಿ ಇದೆ. ಓಕೆ, ಒಂದು ಹಾಡು 11 ಮಿಲಿಯನ್, ಇನ್ನೊಂದು ಹಾಡು 3.4 ಮಿಲಿಯನ್. ಸೊ ಎರಡೂ ಹಾಡು ಕೂಡ ಸೂಪರ್ ಹಿಟ್ಟು. ಫಾರ್ ದ ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದೀರಾ, ಬಲಗಾಲಿಟ್ಟು ಬಂದಿದ್ದೀರಾ. ಸೊ ಹೆಂಗೆ ಫೀಲ್ ಕೊಡ್ತಾ ಇದೆ? ಹೊಟ್ಟೆ ಒಳಗಡೆ ಚಿಟ್ಟೆ ಏನಾದರೂ ಹಾರಾಡ್ತಿದ್ಯಾ? ಎಲ್ಲರೂ ಅದೇ ಕೇಳ್ತಾ ಇದ್ದಾರೆ. ನನಗೆ ಚಿಟ್ಟೆ ಆಡ್ತಾ ಇದೆ, ಅದು ಆಡ್ತಾ ಇದೆ. ನನಗೆ ಫುಲ್ ಝೂನೇ ಇದೆ ಹೊಟ್ಟೆಯಲ್ಲಿ. ಮಿಕ್ಸ್ಡ್ ಇಮೋಷನ್ಸು, ಖುಷಿ, ಒಂದು ಕಡೆ ಖುಷಿ ಇದೆ, ಒಂದು ಕಡೆ ಎಕ್ಸೈಟ್ಮೆಂಟ್ ಇದೆ, ಇನ್ನೊಂದು ಕಡೆ ನರ್ವಸ್ನೆಸ್, ಭಯ ಇದೆ. ಎಲ್ಲ ಸೇರಿ ನಾನು ಕಾಯ್ತಾ ಇದ್ದೀನಿ 29 ಡಿಸೆಂಬರ್ ಹೆಂಗಿರುತ್ತೆ. ನನ್ನ ಫಸ್ಟ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಕಾಟೇರ ಅಂತ ಒಂದು ಸಬ್ಜೆಕ್ಟ್ ಓರಿಯೆಂಟೆಡು, ಪರ್ಫಾರ್ಮೆನ್ಸ್ ಓರಿಯೆಂಟೆಡು, ಪವರ್ಫುಲ್ ಸ್ಟೋರಿ ಬರ್ತಾ ಇದೆ ನಮ್ಮ ಥಿಯೇಟರ್ಸ್ಗೆ. ದರ್ಶನ್ ಸರ್ ಅವ್ರದ್ದು ಮೂವಿ, ಅವ್ರ ಅಭಿಮಾನಿಯಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ ನೋಡೋಕ್ಕೆ. ಸೊ ಎಲ್ಲ ಮಿಕ್ಸ್ಡ್ ಆಗಿ ಐ ಆಮ್ ವೆರಿ ಎಕ್ಸೈಟೆಡ್. ಸರ್, ನಿಮ್ಗೆ ಹೇಳಬೇಕಾಗಿಲ್ಲ, 2016 ನಂತರ ನೀವು ಕಾಣೆಯಾಗಿದ್ರಿ. ಅದಕ್ಕೆ ಸ್ಟ್ರಾಂಗ್ ರೀಸನ್ ಇದೆ ಮೇಡಮ್. ನನಗೆ ಇಂಡಸ್ಟ್ರಿಗೆ ಬಂದಾಗ ನನಗೆ ಒಬ್ಬರೇ ವ್ಯಕ್ತಿ ಪರಿಚಯ ಇದ್ದಿದ್ದು. ನಾನು ಸಿನಿಮಾಗೆ ಬರೋಕ್ಕೆ ಮುಂಚೆ, ಸಿನಿಮಾಗೆ ಬಂದಮೇಲೂ ನಾನು ಜಾಸ್ತಿ ಒಡನಾಟ ಆಡಿದ್ದು ರವಿಚಂದ್ರನ್ ಅವ್ರ ಜೊತೆ. ಅವರು ನನ್ನ ಫಸ್ಟ್ ಸಿನಿಮಾ ಮಾಡಿದೆ ಅಲ್ವಾ, ಉಶ್, ಆವಾಗ 93. ಆವಾಗಿಂದ ಅವ್ರು ನನ್ನ ಅಬ್ಸರ್ವೇಷನಲ್ಲಿದ್ದಾರೆ. ಅಂದರೆ ನಂದವ್ರದ್ದೇನೋ ಒಂದು ವ್ಯವಹಾರ ಇದೆ, ಬಟ್ ಸಿನಿಮಾಗೆ ಅಂತ ಬಂದಾಗ ಈಸ್ ಮೈ ಗೈಡ್, ಎಲ್ಲ ಎವ್ರಿಥಿಂಗ್. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಅವ್ರು ನನ್ನ ಸಕ್ಸಸ್ ನೋಡಿ ಖುಷಿನೂ ಪಟ್ಟರು, ಸಂತೋಷ ಪಟ್ಟರು. ನನಗೊಂದು ದಿನ ಸಿಕ್ಕಿ ಹೇಳಿದ್ರು, ಯಾವಾಗ ನಾನು ಬೇರೆ ನನ್ನ ಚೂಸಿ ವಾಸ್ ನಾಟ್ ಗುಡ್, ಆ ಸಿನಿಮಾಗಳು ಯಾವಾಗ ಕ್ಲಿಕ್ ಆಗಿಲ್ಲ, ಫ್ಲಾಪ್ಗಳಾಗ್ತಿತ್ತು, ನಿನಗೆ ಹೊರಗಡೆ ಸಿನಿಮಾ ಬೇಕೇನೋ, ನಿಂದೇ ಟೀಮ್ ಮಾಡಿಕೊಂಡು ಅದೇನೋ ಮಾಡಿಕೊಂಡೆ ನೀನು ಎಷ್ಟು ಚೆನ್ನಾಗಿ ನೀನು ಹೋಗ್ತಾ ಇದ್ದೆ, ಅದನ್ನು ಕಂಟಿನ್ಯೂ ಮಾಡೋ ಹಾಗೆ ಹೇಗೆ ಅಂತ ಫ್ರ್ಯಾಂಕಾಗಿ ಹೇಳ್ತೀನಿ. ನನಗೆ ಅದು ನಿಜ ಅನ್ನಿಸ್ತು. ಎಲ್ಲ ರೆವಿನ್ಯೂ ಪಾರ್ಟ್ ಆಫ್ ಇಂದ ಹಿಡಿದು ಎಲ್ಲನೂ ನನಗೆ ಚೆನ್ನಾಗಿ ಅನ್ನಿಸ್ತು. ಬೇರೆಯವ್ರ ಬ್ಯಾನರಲ್ಲಿ ಏನಾಗುತ್ತೆ, ನಮಗೆ ಲಿಮಿಟೇಷನ್ಸ್ ಇರುತ್ತೆ. ಈಗ ನನ್ನದೇ ಬ್ಯಾನರ್ ಅಂತ ಹೇಳಿದಾಗ ನಾನು ಏನು ಬೇಕಾದರೂ ಮಾಡ್ಬೋದು. ಈಗ ಅನುರಾಗ ಸಂಗಮ, ಓ ಮಲ್ಲಿಗೆ ಹಾಡು ನನ್ನ ನಂದಿ ಹಿಲ್ಸಲ್ಲಿ ಬರೀ 2 ಅವರ್ಗೋಸ್ಕರ ಹೋಗ್ತಿದ್ದೆ. ಸುಧಾ ಅವ್ರನ್ನ ಕರ್ಕೊಂಡು ಬೆಳಗ್ಗೆ 6 ಗಂಟೆಗೆ ಹೋಗಿ 8 ಗಂಟೆಗೆ ವಾಪಸ್ ಬರ್ತಾಯಿದ್ದೆ. ಆ 2 ಅವರ್ ನಾವು ಏನು ಶೂಟ್ ಮಾಡೋಕ್ಕಾಗುತ್ತೆ, ಬಟ್ ಆದರೆ ಏನೋ ಒಂದು ಶೂಟ್ ಮಾಡಿದೆ. ಬಟ್ ಇಡೀ ಸಾಂಗ್ ಮಿಸ್ಟಲ್ ಮಾಡಿದ್ದು ಅದು ರವಿಚಂದ್ರನ್ ಅವ್ರು ನೋಡಿ ನಂದಿ ಹಿಲ್ಸಲ್ಲಿ 500 ಹಾಡು ಮಾಡಿದ್ದಾರೆ. ಈ ಹಾಡು ಏನು ಬ್ಯೂಟಿಫುಲ್, ಬೇಡ ತುಂಬ ಚೆನ್ನಾಗಿದೆ ಹಾಗೆ ಹೇಗೆ ಅಂದ್ರೆ ಅದು ಒಂದಕ್ಕೋಸ್ಕರ ಅದು ನೋಡಿದವರು ಬ್ಯೂಟಿಫುಲ್ ಅಂತ ಹೇಳಬೇಕು ಅಂತ ಅದಿದೆಯಲ್ಲ, ಅದೇ ಅವಾರ್ಡ್ಗಳು ನಮಗೆ. ಅದು ಏನಿದ್ರು ನಮ್ಮ ಬ್ಯಾನರಲ್ಲಿ ಮಾಡೋಕ್ಕೆ ಸಾಧ್ಯ. ಅದು ಹೊರಗಡೆ ಏನಾಯಿತು ನನಗೆ ಅದೇನು ಅಂತ ಗೊತ್ತಿಲ್ಲ. ಅಷ್ಟೇನು ಮೇಡಮ್ ಜೊತೆ ಆ್ಯಕ್ಟ್ ಮಾಡಿದ ಒಂದು ಸಿನಿಮಾ ಬಿಕಾಸ್ ಆಫ್ ಹರ್ ಅದು ಚೆನ್ನಾಗಿ ರೆಸ್ಪಾಂಡ್ ಆಯಿತು ಮಾರ್ಕೆಟಲ್ಲಿ. ಬಟ್ ಐ ವಾಸ್ ನಾಟ್ ವೆರಿ ಮಚ್ ಹ್ಯಾಪಿ. ಆಮೇಲೆ ನಾನು ಅಂದ್ಕೊಂಡೆ ಇಲ್ಲ ಸುಮ್ಮನೆ ಇನ್ನು ಇಯರ್ ಆಫ್ಟರ್ ಮಾಡಿದ್ರೆ ನಾನು ಬ್ಯಾನರಲ್ಲಿ ಮಾಡಬೇಕು, ನನ್ನ ಬ್ಯಾನರಿಂದ ನನಗೆ ಏನು ಹೇಳಬೇಕು ಅಂತಿದೆ ಅದನ್ನು ಹೇಳ್ಕೊಂಡು ಹೋಗೋದೇ ಕರೆಕ್ಟ್ ಅಂತೇಳಿ ಅಲ್ಲಿ ನಾನು ಬ್ರೇಕ್ ಕೊಟ್ಟೆ. ಇಲ್ಲಾಂದರೆ ಈಗಲೂ ನನಗೆ ಅವಕಾಶಗಳು ಬರ್ತಾಯಿದೆ. ಯಾರೋ ಕಾಲ್ ಮಾಡ್ತಾರೆ, ಬಟ್ ನಾನು ಯಾರಿಗೂ ಹರ್ಟ್ ಮಾಡಲ್ಲ. ಅದೇ ರೀತಿ ಒಂದಿನ ನನಗೆ ರಾಕ್ಲೈನ್ ಅವ್ರ ಮ್ಯಾನೇಜರ್ ಫೋನ್ ಮಾಡಿದ್ರು, ತರುಣ್ ಅವ್ರು ಮೀಟ್ ಮಾಡ್ಬೇಕು ಸರ್ ನಿಮಗೆ ಹಾಗೆ ಹೇಗೆ ಅಂತ. ನಾನು ನಮ್ಮ ಹತ್ರ ಔಟ್ಡೋರ್ ಯೂನಿಟ್ ಇತ್ತಲ್ಲ, ಏನೋ ಕನೆಕ್ಟೆಡ್ ಟು ದಟ್ ಏನೋ ಅದು ಅಂದ್ಕೊಂಡೆ. ಅವ್ರು ಬಂದು, ಸಾರ್ ನನ್ನ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ನೀವು ಮಾಡಬೇಕು ಅಂತೇಳಿ ಅವರು ನನಗೆ ಆ ಪಾತ್ರದ ಬಗ್ಗೆ ಹೇಳಲಿಲ್ಲ. ಫಸ್ಟ್ ನಾನು ಕತೆ ಹೇಳ್ತೀನಿ ಅಂತೇಳಿ ಕತೆ ಹೇಳಿದ್ರು. ನನಗೆ ಫ್ರ್ಯಾಂಕಾಗಿ ಹೇಳ್ತೀನಿ, ಅಲ್ಲೇ ನನಗೆ ಏನೋ ಅದೊಂದು ಕೇಳಿದ್ರೆಟ್ಗೆ ಐ ಫೆಲ್ಟ್ ಇಟ್. ಸಾರ್ ನನಗೆ ಸೂಪರಾಗಿದೆ ಸರ್, ಭಾಳ ಚೆನ್ನಾಗಿ ಮಾಡಿದ್ದೀರಾ ಹಾಗೆ ಹೇಗೆ ಅಂದ್ಕೊಂಡು ಸಬ್ಜೆಕ್ಟ್ ಅಂತ. ಅವ್ರು ಒಂದು ಮಾತು ನನಗೇನು ಹೇಳಿದ್ರು ಅಂದರೆ, ಇಲ್ಲ ನಾನು ಈ ಸ್ಕ್ರಿಪ್ಟ್ ಮಾಡುವಾಗ
ಆ ಪಾತ್ರ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಕಾಡ್ತಾಯಿತ್ತು, ನೀವು ಮಾಡಿ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಾವೂ ಒಂದು ಇದೆಲ್ಲ ಹೆಂಗೆ ಅಂತ ಹೇಳಿದ್ರೆ ಬ್ಲೆಸ್ಡ್ ಅನ್ಕೋಬೇಕು. ನಾನು ಖಂಡಿತ ಮಾಡ್ತೀನಿ ಬ್ರದರ್, ನನಗೆ ನಿಜವೂ ಇಷ್ಟ ಆಯ್ತಿದ್ದು ಹಾಗೆ ಹೀಗೆ ಅಂದ್ಕೊಂಡು ಅಂತ. ಆಮೇಲೆ ನನ್ನ ಮಕ್ಕಳು ಗ್ರೇಟ್ ಫ್ಯಾನ್ ಆಫ್ ದರ್ಶನ್, ಅವರು ಎಲ್ಲ ಖುಷಿಪಟ್ಟರು. ಹೀಗೆ ನಮ್ದು ಈ ಸಿನಿಮಾ ಸ್ಟಾರ್ಟ್ ಆಗಿದೆ. ಕಾಟೇರಾಗಿ ನಾನು ಬಂದಿದ್ದು ಅದೇ ರೀತಿ. ಏನು ಪಾತ್ರ ನಿಭಾಯಿಸ್ತಿದ್ದೀರಾ ಅಂತ, ಸೊ ನಿಮ್ಮ ಜವಾಬ್ದಾರಿ ಎಷ್ಟಿರುತ್ತೆ ತಮ್ಮನ್ನು ನಿಭಾಯಿಸುವಲ್ಲಿ, ಮುನ್ನಡೆಸುವಲ್ಲಿ? ಒಟ್ಟಾರೆ ಈ ಸಿನಿಮಾದ ಒಂದು ಹೋರಾಟ, ಒಂದು ಕಾದಾಟ ಇದೆಯಲ್ಲ, ಅದೆಲ್ಲವೂ ಸಮಾಜಕ್ಕೆ ಮಾದರಿಯಾಗುವಂಥ ವಿಚಾರ. ಕೇವಲ ಒಂದು ಕುಟುಂಬಕ್ಕೆ ಸೀಮಿತವಾಗಿರುವಂಥ ಸಮಸ್ಯೆ ಅಲ್ಲ ಇದು ಸಮಾಜದಲ್ಲಿ ಅಂಟಿರುವಂಥ ಒಂದು ದೊಡ್ಡ ಸಮಸ್ಯೆ. ಆ ಸಮಸ್ಯೆ ವಿರುದ್ಧ ನಾಯಕರು ಹೋರಾಡುವಾಗ ಅದು ಹೇಗೆ ಗೆಲ್ತಾರಾ, ಫ್ಯಾಮಿಲಿ ಹೇಗೆ ಸಾಥ್ ಕೊಡುತ್ತೆ ಅನ್ನೋದೇ ತುಂಬ ಕುತೂಹಲ ಈ ಸಿನಿಮಾದ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಿಮ್ಮ ಪಾತ್ರದ ಹೆಸರೇನು? ನೀವು ಏನು ಮಾಡೋಕ್ಕೆ ಹೊರಡ್ತೀರಾ? ನನ್ನ ಕ್ಯಾರೆಕ್ಟರ್ ಹೆಸರು ಪ್ರಭಾವತಿ ಅಂತ. ಅವಳು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್. ನಾನು ತುಂಬ ಕಲ್ತಿದ್ದೀನಿ ಅವಳಿಂದ. ತುಂಬ ಇನ್ಸ್ಪೈರಿಂಗ್ ಕ್ಯಾರೆಕ್ಟರು. ಅವಳೇನು ಬಿಲೀವ್ ಮಾಡ್ತಾಳೆ ಯಾರು ಸರಿ ಯಾರು ತಪ್ಪು ಅಂತ, ಅದಕ್ಕೆ ಅವಳು ನಿಂತ್ಕೊಂಡು ಫೈಟ್ ಮಾಡ್ತಾಳೆ, ಫೇಸ್ ಮಾಡ್ತಾಳೆ. ಸೊ ನನಗೆ ಅದು ತುಂಬ ತುಂಬ ಇಷ್ಟ ಆಯಿತು. ಅವಳು ತುಂಬ ಎಜುಕೇಟೆಡು, ತುಂಬ ಪವರ್ಫುಲ್ ಕ್ಯಾರೆಕ್ಟರು ಎಲ್ಲ ಇದೆ ಅವಳಲ್ಲಿ. ಆ ಪ್ರೀತಿ ಸೀನ್ಸಲ್ಲಿನೂ ಒಂದು ಡಿಫ್ರೆಂಟ್ ಶೇಡ್ ಕಾಣುತ್ತೆ. ಸೊ ನನಗೆ ಎಲ್ಲ ಟ್ರೈ ಮಾಡೋಕ್ಕೆ ಸಿಕ್ಕಿದೆ. ನನ್ನ ಫಸ್ಟ್ ಫಿಲ್ಮಲ್ಲೇ ಸಿಕ್ಕಿದೆ ಅಂತ ತುಂಬ ಚಾಲೆಂಜಿಂಗಾಗಿ ಅನಿಸ್ತು. ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ದೀರಾ ಡ್ಯಾನ್ಸ್ ಎಲ್ಲ? ಎಷ್ಟು ಸಲ ಟೇಕ್ ತಗೊಂಡ್ರಿ, ಅಥವಾ ಪ್ರಾಕ್ಟೀಸ್ ಏನಾದರೂ ಅದಕ್ಕೆ ಮಾಡ್ಕೊಂಡಿದ್ರಾ ಡ್ಯಾನ್ಸಿಗೆ? ನಂದು ಆ ರಿಹರ್ಸಲ್ಸ್ ನಡೀತು. ಬಿಕಾಸ್ ಎಸ್ಪೆಷಲಿ ಪಸಂದ್ ಆಗವನೇ ಅದು ಫುಲ್ ನನ್ನ ಮೇಲೆ ಸ್ವಲ್ಪ ಫೋಕಸ್ ಆಗಿರೋ ಸಾಂಗ್ ಆಗಿದ್ದರಿಂದ ಅದಕ್ಕೆ ನಾನು ಸ್ವಲ್ಪ ರಿಹರ್ಸಲ್ಸು ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಸ್ಪಾಟಲ್ಲಿ ಬರುವಾಗ ಅಂದರೆ ಆ ಸಾಂಗ್ ಅವರು ಲೌಡ್ ಸ್ಪೀಕರಲ್ಲಿ ಆ ಪ್ಲೇ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಡ್ಯಾನ್ಸ್ ಮಾಡೋಕ್ಕೆ ಆ ಒಂದು ಫೀಲಿಂಗ್ ಬಂದುಬಿಡುತ್ತೆ, ಎಂಜಾಯ್ಮೆಂಟು, ಆ ಎನರ್ಜಿ ಬಂದುಬಿಡುತ್ತೆ. ಮೇಡಮ್, ಇದೊಂದು 70s ಕಥೆ. ಸೊ ಆ ಒಂದು ಮಣ್ಣಿನ ಗುಣ ಆಗಿರ್ಬೋದು, ಅಥವಾ ಆ ಲುಕ್ ವೈಸ್ ಆಗಿರ್ಬೋದು, ಎಲ್ಲ ಆ ಒಂದು ಪ್ಯಾಟರ್ನಲ್ಲಿರುತ್ತೆ. ನೀವು 89ಗೆ ಬಂದವರು ಇಂಡಸ್ಟ್ರಿಗೆ, ಸೊ ಸ್ವಲ್ಪ ಹತ್ತಿರ ಇದ್ದೀರಾ. ಸೊ ಹೆಂಗೆ ಮ್ಯಾನೇಜ್ ಮಾಡಿದರೆ ಅಂದರೆ ಲುಕ್ ವೈಸ್ ಆಗಿರ್ಬೋದು, ಪ್ರತಿಯೊಂದು ಚೇಂಜಸ್ ಆಗಿರುತ್ತೆ, ಮೈನ್ಯೂಟ್ ಮಿಸ್ಟೇಕ್ ಕೂಡ ಆಗಬಾರ್ದು 70s ಅಂದಾಗ. ಸೊ ಯಾವ ಥರ ಇತ್ತು ನಿಮ್ಮ ಲುಕ್ ವೈಸ್ ಆಗಿರ್ಬೋದು, ಅಥವಾ ನಿಮ್ಮ ಆ್ಯಟಿಟ್ಯೂಡ್ ಆಗಿರಬಹುದು, ನೀವು ಆ್ಯಕ್ಟ್ ಮಾಡುವ ರೀತಿ ಆಗಿರ್ಬೋದು, ಹೆಂಗಿತ್ತು ಅಂತ? ಕಲಾವಿದರಾಗಿ ನಮಗೆ ಎಷ್ಟು ಚಾಲೆಂಜ್ ಇದೆಯೋ ಅದರ 100 ಪಟ್ಟು ಚಾಲೆಂಜು ಸೆಟ್ ವರ್ಕಿಗಿತ್ತು. ನಾವೊಬ್ಬ ಕಲಾವಿದರಾಗಿ ಒಂದು ಮೇಕಪ್ಪು, ಕಾಸ್ಟ್ಯೂಮ್ಸು, ನಮ್ಮ ಆ್ಯಕ್ಟಿಂಗಲ್ಲಿ ಆ ಎರ ಅಂತ ತೋರಿಸ್ಬಿಡ್ಬೋದು. ಆದರೆ ಒಂದು ಸಿನಿಮಾನೇ ಮಾಡಬೇಕು ಅಂತಂದರೆ ಅದಕ್ಕೊಂದು ಸೆಟ್ ಬೇಕಾಗುತ್ತೆ, ಮನೆ ಬೇಕಾಗುತ್ತೆ, ಹಳ್ಳಿ ಬೇಕಾಗುತ್ತೆ, ಹಳ್ಳೀಲಿ ಒಂದು ಜಾತ್ರೆ ಇರುತ್ತೆ, ದೇವಸ್ಥಾನ ಇರುತ್ತೆ. ಹೀಗೆ ಎಲ್ಲವನ್ನೂ ರೆಡಿ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ವಾಸ್ ಚಾಲೆಂಜಿಂಗ್ ಫಾರ್ ದೆಮ್. ಅಲ್ಲಿ ನಿರ್ಮಾಪಕರು ಬರ್ತಾರೆ ಅಂದರೆ ಅವರು ಈ ಸಿನಿಮಾನ ತುಂಬಾ ಪ್ರೀತಿಸಿರೋದ್ರಿಂದ, ಅಥವಾ ಈ ಕತೆ ಮೇಲೆ ಅವರಿಗೆ ಸಾಕಷ್ಟು ನಂಬಿಕೆ ಇದ್ದಿದ್ದರಿಂದ ಅದಕ್ಕೆ ಒಳ್ಳೊಳ್ಳೆ ಸೆಟ್ಗಳನ್ನು ಹಾಕಿದ್ರು. ಅವರಿಗೆ ತುಂಬ ನುರಿತ ಆರ್ಟ್ ಡೈರೆಕ್ಟರ್ನ ಈ ಸಿನಿಮಾ ಒಳಗಡೆ ತೊಗೊಂಡು ಬರ್ತಾರೆ. ಜೊತೆಗೆ DOP ಅವ್ರಿಗೆ ತುಂಬ ಚಾಲೆಂಜ್ ಇತ್ತು ಇದು ಆ್ಯಕ್ಚುಲಿ. ನಿಮ್ಮ ಸಾಕಷ್ಟು ಸಿನಿಮಾಗಳನ್ನು ನಾವು ಗಮನಿಸಿ ನೋಡ್ಕೊಂಡು ಬಂದವರು. ಪ್ರತಿ ಸಿನಿಮಾದಲ್ಲಿ ಆ ಕಣ್ಣೀರಂತೂ ಇದ್ದೇ ಇರುತ್ತೆ, ಅಳುಮುಂಜಿ ಅಂತಲೇ ಒಂದು ಸ್ವಲ್ಪ ಹೇಳ್ತಾರೆ. ಸೊ ಇದರಲ್ಲಿ ಹೆಂಗೆ ಗಟ್ಟಿಗಿತ್ತಿ ಅಂತ? ಯಾಕಂದರೆ ಶಿವಣ್ಣನ ಒಂದು ಸಿನಿಮಾದಲ್ಲಿ ನೀವು ನಿಮ್ಮ ಕದರನ್ನು ತೋರಿಸಿದ್ರಿ, ಆ ಕದರ್ ಇಲ್ಲಿ ಕಾಟೇರದಲ್ಲಿ ಕಂಟಿನ್ಯೂ ಆಗುತ್ತಾ, ಇರುತ್ತಾ? ನನ್ನ ಪಾತ್ರ ಸಾಕಷ್ಟು ಬದಲಾವಣೆಗಳನ್ನು ಇರುವಂಥ ಪಾತ್ರ ಇದು. ಬಟ್ ತುಂಬ ಸರ್ಪ್ರೈಸಿಂಗ್ ಏನು ಅಂದರೆ, ನೀವೀಗ ಏನೇನು ಹೇಳಿದ್ರಿ ಆ ಎಲ್ಲ ಟೈಟಲ್ಗಳನ್ನು ಇನ್ನೊಬ್ಬರು ತೊಗೊತಾರೆ ಈ ಸಿನಿಮಾದಲ್ಲಿ. ಅವರು ಇಷ್ಟು ಚೆನ್ನಾಗಿ ಅಳೋಕ್ಕೆ ಸಾಧ್ಯನಾ? ಪಕ್ಕದಲ್ಲಿರೋರೇನ? ಚಾನ್ಸೇ ಇಲ್ಲ. ನಾನು ಹೇಳ್ತಿರೋದು ಬೇರೆಯವ್ರ ಬಗ್ಗೆ. ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರಿಗೂ ಆ ಥರದ್ದು ತುಂಬ ಎಮೋಷ್ನಲ್ ಸೀನ್ಸ್ಗಳಿದೆ. ಬಟ್ ಅವರೆಲ್ಲೋ ಒಂದು ಕಡೆ ಜೀವನದಲ್ಲಿ, ನಾನು ಗೋವಿಂದ್ ಸರ್ ಅವರು ಆ ಥರದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀವಿ. ಅಫ್ಕೋರ್ಸ್ ಈ ಮಗುಗೆ ಫಸ್ಟ್ ಸಿನಿಮಾ ಆದ್ದರಿಂದ ಆ ಥರದ್ದು ದೃಶ್ಯಗಳು ಕಡಿಮೆನೂ ಇರಬಹುದು, ಅಥವಾ ಫಸ್ಟ್ ಟೈಮ್ ಆಗಿರ್ಬೋದು. ಆರಾಧಂಗೆ ನಾನು ಹೇಳಕ್ಕೆ ಹೊರಟಿರೋದು ಮತ್ತೊಬ್ಬ ಕಲಾವಿದರದ ಬಗ್ಗೆ. ಹಿ ವಾಸ್ ಬ್ರಿಲಿಯಂಟ್. ಪ್ರತಿಯೊಂದು ಶಾರ್ಟ್ಗೂ ಆ ಥರದ ಒಂದು ಶಾರ್ಟ್ಗಳು ಮುಗಿದಾಗ ನಾನು ಅವ್ರನ್ನ ತಬ್ಬಿ ಹೇಳಿದ್ದಿದೆ ಪ್ರೀತಿಯಿಂದ, ಯು ಆರ್ ಬ್ರಿಲಿಯಂಟ್ ಮೈ ಬ್ರದರ್ ಅಂತ. ಹಿ ಆ್ಯಕ್ಟೆಡ್ ಬ್ಯೂಟಿಫುಲ್. ಸೊ
ನಿಮ್ಮ ವಿಚಾರಕ್ಕೆ ನಿಮ್ಮಿಬ್ಬರ ಕಾಂಬೋ ಏನಾದರೂ ಇದೆಯಾ? ಇಲ್ಲೂ ಕಂಟಿನ್ಯೂ ಆಗುತ್ತಾ ಕಾಂಬಿನೇಷನ್ ಕೆಮಿಸ್ಟ್ರಿ? ಆ್ಯಕ್ಚುಲಿ ನಾನು ಡೇ ಒನ್ನಿಂದ ಅವ್ರ ಜೊತೆ ನಾನು ಫಸ್ಟ್ ಮೂವಿ ಏನು ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಅವ್ರ ನಂಬರ್ 1 ನಂಬರ್ 2 ನೋಡಿ. ಆಮೇಲೆ ಈ ಸಿನಿಮಾದಲ್ಲಿ ಏನಾಗಿದೆ, ನಾವೆಲ್ಲರೂ ಇದ್ದೀವಿ. ಒಂದೊಂದು ಸಾರಿ ಏನಾಗುತ್ತೆ, ನಮ್ಗೆ ಯಾರಿಗೂ ಡೈಲಾಗ್ ಇರಲ್ಲ, ಬರೀ ಮೇಡಮ್ಗೆ ಮಾತ್ರ ಡೈಲಾಗ್ ಇರುತ್ತೆ. ಕೆಲವು ಸಾರಿ ನನಗಿರುತ್ತೆ, ಇವರು ಯಾರಿಗೂ ಇರಲ್ಲ. ದರ್ಶನ್ ಅವರು ಇರ್ತಾರೆ, ಅವ್ರಿಗೂ ಇರಲ್ಲ. ಇದು ಬೇರೆ ಥರನೇ ತರುಣ್ ಅವರು ಇದನ್ನು ಸ್ಕ್ರಿಪ್ಟ್ ಮಾಡಿದ್ದಾರೆ ಈ ಸಿನಿಮಾದು. ಹಾಗಾಗಿ ಅದೇನು, ಆಮೇಲೆ ಊರಿನ ಜನ ನಮ್ಮ ಜೊತೆ ಇರ್ತಾರೆ, ಅಲ್ಲಿ ಯಾರೋ ಮಾತಾಡ್ತಾ ಇರ್ತಾರೆ, ನಾವು ಯಾರೋ ಮಾತಾಡ್ತಾರಲ್ಲ ಅವ್ರು ಯಾರೋ ಮಾತಾಡ್ತಾ ಇರ್ತಾರೆ, ಈ ಥರದ್ದು ಇದು. ಆಮೇಲೆ ಮೇಕಿಂಗ್ ವೈಸ್ ಬಂದು ನಾನು ಹೇಳಿದೆ ಅಲ್ವಾ ಮೇಡಮ್, ಅದ್ಭುತ, ಮೈಂಡ್ ಬ್ಲೋಯಿಂಗ್. ಇಲ್ಲ ಅಂತ ಹೇಳಿದ್ರೆ ನಾನು ಹೆಚ್ಚು ಕಮ್ಮಿ ನಾನು ಮಾಡಿರೋ 45 ಸಿನಿಮಾದಲ್ಲಿ 20 ಸಿನಿಮಾ ಎಲ್ಲ ವಿಲೇಜ್ ಬ್ಯಾಕ್ಗ್ರೌಂಡೆ. ಆಮೇಲೆ ನಿಜವಾದ ವಿಲೇಜಲ್ಲೇ ಹೋಗಿ ನಾವು ಶೂಟ್ ಮಾಡ್ತಾಯಿದ್ವಿ. ಈ ಸಿನಿಮಾ ಫಸ್ಟ್ ಡೇ ನಾನು ಏನು ಸೆಟ್ಟಿಗೆ ಬಂದಾಗ ನನಗೆ ಏನು ಸರ್ಪ್ರೈಸ್ ಇತ್ತು ಅಂತ ಹೇಳಿದ್ರೆ, ಫಸ್ಟ್ ನಾನು ಸ್ವಲ್ಪ ಕನ್ಫ್ಯೂಷನ್ ಅದೇ, ನನ್ನ ನಿಜವಾದ ಒಂದು ವಿಲೇಜ್ಗೆ ಬಂದಿದ್ದೀನ ಇದು ಸೆಟ್ ಆ ಥರ. ಯಾಕೆ ನಾನು ಬರ್ತಾಯಿದ್ದ ಹೆಂಗೇ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಅಟ್ಮಾಸ್ಫಿಯರ್ ಹೆಂಗಿತ್ತು ಅಂದರೆ, ಜನ ಓಡಾಡ್ತಾ ಇದ್ದಾರೆ, ಅವರೆಲ್ಲರೂ ಜೂನಿಯರ್ಸ್, ಬಟ್ ಹಳ್ಳಿ ಜನ ಹೆಂಗಿರ್ತಾರೆ ಆ ಅವತಾರದಲ್ಲಿ ಅವರಿದ್ದರು. ಕುರಿ ಮೇಕೆ ದನ ಎಲ್ಲನೂ ಇತ್ತು. ಅಲ್ಲೇ ನನ್ನ ಮನೆ, ಇವ್ರ ಮನೆ, ಅವ್ರ ಮನೆ, ಏನೋ ಒಂದು 6 ಬೀದಿ ಇದೆ, ಅಷ್ಟು ದೊಡ್ಡ ಸೆಟ್ಟು, ದೇವಸ್ಥಾನ, ಬಸ್ ಸ್ಟ್ಯಾಂಡು, ಮೈಂಡ್ ಬ್ಲೋಯಿಂಗ್. ಅಲ್ಲೇ ನನಗೆ ಅದೊಂದಂತ ಹೇಳ್ತೀವಲ್ಲ, ಲೈಕ್ ನಾನೊಬ್ಬ ಫಿಲಮ್ ಮೇಕರಾಗಿ ಅದು ಸ್ವಲ್ಪ ನನಗೆ ಅವತ್ತಿಷ್ಟು ನನಗೆ ಅದು ಖುಷಿ ಆಯಿತು ಅಂದರೆ, ಸೇಮ್ ಡೇ ಈವ್ನಿಂಗು ರವಿಶಂಕರ್ ಗುರೂಜಿ ಬಂದಿದ್ದರು. ಆ್ಯಕ್ಚುಲಿ ದಟ್ ಲ್ಯಾಂಡ್ ಬಿಲಾಂಗ್ಸ್ ಟು ಹಿಮ್. ಅವ್ರಿಗೆ ಏನು ಸರ್ಪ್ರೈಸು, ಅವ್ರು ಎಷ್ಟು ಏನಿದು ನೀವು ಒಂದು ಊರನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿದಾಗ, ಅಂದರೆ ಆ ಥರ ಇವಾಗ ಕ್ರಿಯೇಟೆಡ್ ಆಗಿರೋದೇ ಜನಕ್ಕೂ ಅದು ಅರ್ಧ ಗೊತ್ತಾಗಲಿ ಅಂತಲೇ ನಾನು ಸ್ಟ್ರೆಚ್ ಮಾಡಿ ಹೇಳ್ತಾ ಇಲ್ಲ, ಅವ್ರು ಅನ್ಕೋಬಾರ್ದು. ಅಷ್ಟು ದೊಡ್ಡ ಊರಲ್ಲಿ ನಿಮ್ಗೆ ಆ ವಿಲೇಜಲ್ಲಿ ಅಂದರೆ 6 ಗಲ್ಲಿ ಇತ್ತು, ಆ ರೋಡ್ ಇತ್ತು ಅಂದರೆ ನಿಮಗೆ ಇಷ್ಟ ಆಗಿರುವಂಥ ಒಂದು ಪ್ಲೇಸ್ ಆಗಿರ್ಬೋದಲ್ಲಿ, ಅಥವಾ ಒಂದು ವಸ್ತು ಅಂತಂದರೆ ಯಾವುದು? ಇದು ಇಷ್ಟ ಆಯ್ತಪ್ಪ, ಅದು ಇಷ್ಟ ಆಯ್ತಪ್ಪ ಅಂತ ಏನು ಹೇಳಂಗೆ ಇಲ್ಲ. ಎಲ್ಲ ಇಷ್ಟ ಆಗೋ ಥರನೇ ಪ್ರತಿಯೊಂದನ್ನು ಅಲ್ಲಿ ಕ್ರಿಯೇಟ್ ಮಾಡಿದರು ಅದನ್ನು ಶಾರ್ಟ್ನ. ಇವಾಗ ನಾವು ಅಂದ್ಕೊಂಡಿರ್ತೀವಿ ಯಾವುದೋ ಒಂದು ಶಾರ್ಟಲ್ಲಿ ಅದೆಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅದಕ್ಕೆ ಸುಧಾಕರ್ ಅವ್ರ ಲೈಟಿಂಗು, ಅಯ್ಯೋ ಆ ಥರದ್ದು ಲೈಟಿಂಗು ನಾನು 45 ಸಿನಿಮಾದಲ್ಲಿ ನಾನು ಎಲ್ಲೂ ನೋಡಿಲ್ಲ. ಸಿನಿಮಾ ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ, ತಂದೆ ನಿರ್ಮಾಪಕರು, ತಾಯಿ ಆ್ಯಕ್ಟ್ರು ಮಾಲಾಶ್ರೀ ಮೇಡಮ್ ಅಂದರೆ ಅವರ ಆ್ಯಕ್ಟಿಂಗಿಗೆ ಅಷ್ಟು ಜನ ಕ್ರೇಜ್ ಇವಾಗಲೂ ಇದ್ದಾರೆ. ಸೊ ಲೇಡಿ ರ್ಯಾಂಬೋ ಅಂತಲೇ ಕರೀತಾ ಇದ್ರು ತುಂಬ ಜನ, ಮಾಸ್ ಫೈಟರ್ ಕೂಡ ಅವರು. ಸೊ ನೀವು ಏನಾದರೂ ಸಜೆಷನ್ ತಗೊಂಡಿದ್ದೀರಾ ನಿಮ್ಮ ತಾಯಿಯಿಂದ? ನನಗೆ ಅಂದರೆ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ನನ್ನ ಬಾಯಿಂದ ಬಂದ ಮೇಲೆ ಅವಾಗಿಂದನೇ ಸಜೆಷನ್ ಸ್ಟಾರ್ಟ್ ಆಯಿತು ಅವ್ರ ಕಡೆಯಿಂದ. ಬಿಕಾಸ್ ಅವ್ರಿಗೆ ನೆವರ್ ಎಂಡಿಂಗ್ ಅಡ್ವೈಸ್ ಇದೆ, ನೆವರ್ ಎಂಡಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಸೊ ಎಲ್ಲದರಲ್ಲೂ ಒಂದು ಆ್ಯಕ್ಟಿಂಗಲ್ಲಿರಲಿ, ಡೈಲಾಗ್ಸಲ್ಲಿರಲಿ, ಮಾಡ್ಯುಲೇಷನ್, ನನ್ನ ಎಕ್ಸ್ಪ್ರೆಷನ್ನು, ಕಣ್ಣಲ್ಲಿ ಆ್ಯಕ್ಟ್ ಮಾಡು, ಕೈ ಜೊತೆ ಆ್ಯಕ್ಟ್ ಮಾಡು, ಕಾಲು ಜೊತೆ ಆ್ಯಕ್ಟ್ ಮಾಡು, ಕಾಸ್ಟ್ಯೂಮ್ ಹಿಂಗೆ ಹಾಕು, ಹಿಂಗೆ ಕ್ಯಾರಿ ಮಾಡು, ಎಲ್ಲದರಲ್ಲೂ ಅವ್ರಿಗೆ ಅಷ್ಟೊಂದು ಎಕ್ಸ್ಪರ್ಟೀಸ್ ಇದೆ. ಸೊ ಅಫ್ಕೋರ್ಸ್ ತುಂಬ ಸಜೆಷನ್ ಸಿಕ್ಕಿದೆ ಅವರಿಂದ. ಈ ಮೂವಿಲಂದರೆ ಇವ್ರು ಮಾಲಾಶ್ರೀ ಅಂದರೆ ಅಮ್ಮನೇ, ಅವ್ರು ಇಂಥ ಒಂದು ಕ್ಯಾರೆಕ್ಟರ್ಸ್ ತುಂಬ ಟೈಮ್ಸ್ ಮಾಡಿದ್ದಾರೆ. ಆ ಸ್ಟ್ರಾಂಗ್ ಕ್ಯಾರೆಕ್ಟರು, ಡೈಲಾಗ್ಸ್ ಬೋಲ್ಡ್ ಆಗಿದೆ, ಹಾಫ್ ಸಾರಿಯಲ್ಲಿ ಜಡೆ ಹಾಕ್ಕೊಂಡು 2 ಜಡೆ ಹಾಕ್ಕೊಂಡು, ಅದೆಲ್ಲ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಮೂವಿಯಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನ. ಸೊ ಶೂಟಿಂಗ್ ಟೈಮಲ್ಲಿ ನಿಮ್ಮ ಜೊತೆ ಬರ್ತಾ ಇದ್ರ? ಪ್ರತಿದಿನ ಇದ್ದರು ನನ್ನ ಜೊತೆ. ಒಂದು ಸಪೋರ್ಟ್ ಆಗಿದ್ದರು, ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಕಂಪ್ನಿ ಆಗಿದ್ದರು. ಆ್ಯಂಡ್ ತರುಣ್ ಸರ್ ಅವ್ರ ಜೊತೆ ನಾನು ಸೀನ್ ಡಿಸ್ಕಸ್ ಮಾಡಾದ್ಮೇಲೆ ನನಗೆ ಆ ಚಿಕ್ಕ ಸಿಲಿ ಡೌಟ್ಸ್ ಇದ್ದರೆ ಅವ್ರಿಗೋಗಿ ಕೇಳೋದು. ಸೊ ಅದಕ್ಕೆಲ್ಲ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ, ನನಗೆ ಹೆಲ್ಪ್ ಮಾಡಿದ್ದಾರೆ ಈ ಮೂವಿ ಜರ್ನಿಯಲ್ಲಿ. ಸಾಕಷ್ಟು ಸಿನಿಮಾ ಮಾಡ್ಕೊಂಡು ಬಂದಿದ್ದೀರಾ, ಎಲ್ಲ ನಟರ ಜೊತೆ ಕಾಣಿಸ್ಕೊಂಡಿದ್ದೀರಾ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಅದೆಲ್ಲ ಪಾತ್ರಕ್ಕಿಂತ ವಿಭಿನ್ನವಾಗಿದೆ ಈ ವಿಚಾರಕ್ಕೆ ಅಂದರೆ ಯಾವ ವಿಚಾರದಲ್ಲಿ? ನಿರ್ದೇಶಕರು ಈ ಸಿನಿಮಾದ ಒಂದು ಕತೆ ಹೇಳ್ತಿದ್ದಾಗೆ ನನಗೆ ಅನಿಸಿದ್ದೇ ಹಾಗೆ, ಇಷ್ಟು ವರ್ಷ ನಾವು ಕರ್ನಾಟಕದಲ್ಲಿದ್ದು ಈ ಥರದ್ದು ವಿಚಾರ ಎಲ್ರಿಗೂ ಗೊತ್ತು, ನಾವು ಇದನ್ನು ಸಿನಿಮಾ ಮಾಡಬೇಕು ಅಂತ ಆರಿಸ್ಕೊಳ್ಳಿಲ್ವಲ್ಲ ಯಾಕೆ ಅಂತ ನನಗೆ ಸ್ಟ್ರೈಕ್ ಆಯಿತು. ಜೊತೆಗೆ ನನಗೆ ತುಂಬ ಸ್ಟ್ರೈಕ್ ಆಗಿದ್ದೇನು ಅಂತಂದರೆ, ಇಷ್ಟು ಸೂಕ್ಷ್ಮವಾಗಿರೋ ವಿಚಾರನ ಹ್ಯಾಕ್ ತೊಗೊಂಬರ್ತಾರೆ ಇವರು ತೆರೆ ಮೇಲೆ ಅಂತ. ಒಂದು ವಿಚಾರ ಟಚ್ ಮಾಡಿದ್ರೇ ಕಷ್ಟ ಇದೆ ಅದನ್ನು ನಿಭಾಯಿಸೋದಕ್ಕೆ, ಆ ರೀತಿ ವಿಚಾರಗಳನ್ನು ಹೇಳ್ತಾ ಹೊರಡ್ತಾರೆ. ಇನ್ನು ಕೊನೆ ಹಂತಕ್ಕೆ ಬರ್ತಿದ್ದ ಹಾಗೆ ಅವರು ಹೇಳುವಂಥ ವಿಚಾರ ತುಂಬಾ ಸೂಕ್ಷ್ಮವಾದ ವಿಚಾರ. ಆಮೇಲೆ ಅಫ್ಕೋರ್ಸ್ ಸಮಾಜದಲ್ಲಿ ಆ ಬದಲಾವಣೆ ಆಗಲೇಬೇಕು.
ಆ ನಿಟ್ಟಿನಲ್ಲಿ ಚರ್ಚೆ ಆಗಲೇಬೇಕು. ಈ ರೀತಿಯ ಒಂದು ವಿಶೇಷವಾದಂಥ ಕತೆ ಒಳಗಡೆ ನಾವಿದ್ದೀವಿಯಲ್ಲ ಅನ್ನೋದೊಂದೇ ನನಗೆ ತುಂಬ ವಿಭಿನ್ನ ಅಂತ ಅನಿಸಿದ್ದು. ಇಷ್ಟು ವರ್ಷದ ಚಿತ್ರ ಜೀವನದಲ್ಲಿ ಈ ಥರದ್ದು ಒಂದು ಕಥೆಯಲ್ಲಿ ನಾನು ಅಭಿನಯಿಸಿಲ್ಲ. ಈ ರೀತಿಯ ಒಂದು ಕತೆ ಒಳಗಡೆ ನಾನಿರೋದು ನನಗೆ ತುಂಬ ವಿಶೇಷ ಅಂತ ನನಗನ್ಸಿತ್ತು. ಮೇಡಮ್, ಈ ಪ್ರಶ್ನೆ ಒಂದು ಕೇಳ್ತೀನಿ. ಮಾಲಾಶ್ರೀ ಮೇಡಮ್ ಮಗಳು ಆರಾಧನಾ ಅವರು ಬಂದರು, ನಿಮ್ಮ ಮಗಳು ಯಾವಾಗ ಇಂಡಸ್ಟ್ರಿಗೆ? ಗೊತ್ತಿಲ್ಲಮ್ಮ, ಅವರು ಅವ್ರು ಏನು ಇಷ್ಟಪಡ್ತಾರೋ ಅದು. ಈ ಒಂದು ಏಜೇ ಹಾಗೆ. ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ನಾವೇನೋ ಆಗ್ತೀವಿ ಅಂತಾರೆ, ಸರಿ ಅಂದ್ಬಿಟ್ಟು ನಾವು ಅದಕ್ಕೆ ಒಂದಿಷ್ಟು ಸಪೋರ್ಟ್ ಮಾಡ್ತೀವಿ. ಅದಾದಮೇಲೆ ಒಂದು SLC ಮುಗೀತಾ ಇದ್ದಂಗೆ ಒಂದು ಹಂತ ಅದು, ಇದನ್ನು ಮಾಡಬೇಕು ಅಂತ ಆಸೆ ಪಡ್ತೀವಿ ಅಂತಾರೆ. ಹೀಗೆ ಒಂದು ಸರ್ಟನ್ ಏಜ್ನವರೆಗೂ ಮಕ್ಕಳಿಗೆ ಏನು ಆಗಬೇಕು ಅನ್ನುವಂಥ ಆಸೆ ನಿರ್ದಿಷ್ಟವಾಗಿ ಇಲ್ಲಿ ನಿಂತ್ಕೊಳ್ತಾರಲ್ಲ, ಆ ಆಸೆಗೆ ನಾವು ಪೂರಕವಾಗಿ ಅವರಿಗೆ ಸಹಾಯ ಮಾಡೋದಷ್ಟೇ ನಮ್ಮ ಕೆಲಸ. ಅವಳೇನು ಮಾಡ್ತೀನಿ ಅಂತವಳು ಮಾಡಲಿ, ಅದಕ್ಕೆ ನಾನು ಈ ಮಾತು ಯಾವತ್ತೂ ಹೇಳಿಲ್ಲ. ಯಾಕಂದರೆ ಸೆಟ್ಟಿಗೆ ದಿನ ಮಾಲಾಶ್ರೀ ಮೇಡಮ್ ಬರ್ತಾ ಇದ್ರು, ಅವ್ರ ಮಗಳು ಆ್ಯಕ್ಟ್ ಮಾಡ್ತಿದ್ರು, ನೀವು ಸೆಟ್ಟಿಗೆ ಹೋಗ್ತಾ ಇದ್ರಿ, ನಿಮ್ಮ ಮಗಳು ಬಂದಿರಬಹುದು ಸೆಟ್ಟಿಗೆ. ಸೊ ಯಾವತ್ತು ನೀವು ನಿಮ್ಮ ಮಗಳಿಗೆ ಹೇಳಲಿಲ್ವಾ? ಯಾಕಂದರೆ ಆರಾಧನವರು ಬಂದರು, ನೀವು ಬರ್ತೀರಾ ಅನ್ನೋ ಮಾತು ಕೇಳಲಿಲ್ವಾ ಯಾವತ್ತು? ನಾನು ಯಾವತ್ತೂ ಯಾರನ್ನೋ ಏನೋ ಕಂಪೇರ್ ಮಾಡಿ ನನ್ನ ಮಗಳಿಗೆ ಇದಾಗಲ್ವಾ ನೀನು ಅಂತ ನಾನು ಕೇಳೋದೇ ಇಲ್ಲ. ಆ ಲೆಕ್ಕಕ್ಕೆ ಹೋದರೆ ಪ್ರತಿದಿನ ಕಾಯಿಲೆ ಬಿದ್ದಾಗ ಡಾಕ್ಟ್ರ್ ನೋಡ್ತೀವಿ, ನೀನು ಡಾಕ್ಟ್ರ್ ಆಗಲ್ವಾ ಅಂತ ಕೇಳೋಕ್ಕಾಗತ್ತಾ? ಎಲ್ಲೋ ಹೋಗ್ತೀವಿ, ಅದನ್ನು ನೀನು ಆಗತ್ತಾ ಅಂತ ಕೇಳೋಕ್ಕಾಗತ್ತಾ? ಹಾಗೇನೂ ಇಲ್ಲ. ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅವ್ರು ನೋಡಿ ನಮ್ಮ ಜೀವನದಲ್ಲಿ ನಾನು ಇದಕ್ಕೆ ಕನೆಕ್ಟ್ ಆಗ್ತೀನಿ ಅಂತ ಮಕ್ಕಳಿಗೆ ಅನಿಸ್ಬೇಕು. ಯಾವುದೇ ಕಾರಣಕ್ಕೂ ನಾನು ನನ್ನ ವಿಚಾರನ ಅವಳಿಗೆ ಹೇರಬಾರ್ದು ಅನ್ನೋದು ನನಗೆ ಗೊತ್ತಿತ್ತು. ದರ್ಶನ್ ಅವ್ರ ಜೊತೆಗೆ ಸಾಕಷ್ಟು ದೊಡ್ಡಣ್ಣವರಾಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ಹಿಂಗೆ ದೊಡ್ಡ ತಾರಾ ಬಳಗ ದಂಡೇ ಇದೆ. ಸೊ ಎಲ್ಲ ಒಂದು ಕಡೆ ಬಂದು ಸೇರಿದಾಗ ಸೊ ನಿಮ್ಮ ಹಳೇ ದಿನಗಳನ್ನೇನಾದರೂ ಮೆಲುಕು ಹಾಕುವಂಥದ್ದೇನಾದರೂ ನಡೆದಿತ್ತಾ? ಖಂಡಿತ. ನಾವು ಕಾಟೇರ ಸೆಟ್ಟಲ್ಲೇ ಹಳೆ ನೆನಪು ನನಗಿನ್ನ ಜಾಸ್ತಿ ಅವ್ರಿಗೆ ಇತ್ತು. ಯಾಕಂದರೆ ಅವರು ಫಸ್ಟ್ ಡೇ ನಾವು ಅಂದರೆ ಬಿಗಿನಿಂಗ್ ಒಂದು 2-3 ಡೇಸ್ ಶೂಟಿಂಗ್ ಸ್ಟಾರ್ಟ್ ಆದಾಗ ಅವ್ರ ಸ್ನೇಹಿತರುಗಳು ಬರೋರು, ನಾವು ಅಲ್ಲೇ ಕೂತ್ಕೊಂಡಿರ್ತೀವಲ್ಲ ಪಕ್ಕದಲ್ಲಿ. ಆಮೇಲೆ ಅವ್ರು ಪರಿಚಯ ಮಾಡಿಕೊಡ್ತಾರೆ, ಪಾಪ ಯಾರೇ ಬಂದ್ರೂ ಇವರು ಅಂತ. ಬಟ್ ಅವರು ನನಗೆ ಹೆಂಗೆ ಪರಿಚಯ ಮಾಡಿಕೊಡ್ತಿದ್ದು ಅಂದರೆ, ನಿಮ್ಗೆ ಗೊತ್ತಾ, ನಾನು ಕೆಲಸ ಮಾಡಿದ್ದೆ ಫಸ್ಟ್ ಸಿನಿಮಾ ಚಿಕ್ಕ ಅಣ್ಣ ಹೀರೋ, ಅವ್ರದ್ದು ಆ ಥರ ಇಂಟ್ರೊಡಕ್ಷನ್ ಇದ್ದಿದ್ದು. ನನಗೆ ಚಿಕ್ಕದಲ್ಲಿ ಅಂದ್ಕೊಂಡು ಕನ್ಫ್ಯೂಷನ್ ಆಗ್ತಿತ್ತು. ಯಾಕಂದರೆ ಅವರು ಅದನ್ನೆಲ್ಲ ಇನ್ಸ್ಪಿರೇಷನಲ್ ಟಾಕ್ ಮೇಡಮ್. ನಾನು ಆ ಸಿನಿಮಾಗೆ ಲೈಟ್ ಬಾಯ್ ಆಗಿ ಕೆಲಸ ಮಾಡಿದ್ದೆ, ಆ ಸಿನಿಮಾದಲ್ಲಿ ಅಣ್ಣ ಹೀರೋ ಆಗಿ ಕೆಲಸ ಮಾಡಿದರು, ಹಾಗೆ ಹೀಗೆ ಅಂತ. ನನಗೆ ಶಾಕ್ ಆಗ್ತಾಯಿತ್ತು ಅದು ಕೇಳುವಾಗ. ನನಗೆ ಚೆನ್ನಾಗಿ ಜ್ಞಾಪನ ಇದ್ದಿದ್ದು ಕಲ್ಯಾಣಿ ಸಿನಿಮಾದಲ್ಲಿ ಎಸ್ ನಾರಾಯಣ ಅವರು ಡೈರೆಕ್ಟ್ ಮಾಡಿದೆ, ನಾನು ಶಿಲ್ಪ ಅದೊಂದು ಮೇಲ್ಕೋಟೆಯಲ್ಲಿ ಸಾಂಗ್ ಸೀಕ್ವೆನ್ಸು. ಇವರು ಆವಾಗ ಲೈಟ್ದು ಮೀಟ್ರ್ ಇದು ನೋಡೋದನ್ನು ಮಾಡ್ತಾಯಿದ್ರು. ನಾನು ಸಾರ್ ಕೇಳಿದೆ, ಸರ್ ಆ ಹುಡುಗ ನೋಡಿ ಸರ್ ಅಂತ ನಾನು ಹೇಳಿದ್ದು, ಅವ್ರ ರೈಟು ಇದು ಅದು ಎಲ್ಲ ಆರ್ಟಿಸ್ಟ್ ಆಗ್ಬೋದಲ್ಲ ಸರ್ ಅಂತ. ಎಸ್ ನಾರಾಯಣ ಅವ್ರು ಯಾರು ಗೊತ್ತೇನ್ರಿ ನಿಮಗೆ? ಯಾರು ಸರ್? ತೂಕುದೀಪ ಸರ್ ಮಗ ರೀ. ನನಗೆ ಆವಾಗ ಆಮೇಲೆ ಅದೇನೋ ಒಂಥರ ಹೋಗ್ತಾ ಬರ್ತಾ ಸುಮ್ಮನೆ ಅವ್ರ ಶೋಲ್ಡ್ರನ್ನ ಹಿಂಗೆ ಅನ್ನೋದು, ನಾನು ಈ ಥರ ಮಾತಾಡಿಸ್ತಿದ್ದೆ. ಆ ಗೆಸ್ ನನಗೆ ಆ ಫೀಲಿಂಗ್ ಏನು ಬಂತು, ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಮೇಡಮ್, ನಿಜವಲ್ಲೂ ಹೇಳ್ತೀನಿ. ಆಮೇಲೆ ಅವ್ರು ಸೆಟ್ಟಿಗೆ ಬರ್ತಾರಲ್ಲ, ಅವ್ರು ಬರುವಾಗ ನಾವೇನು ಸೂಪರ್ ಸ್ಟಾರ್ ಸಿನಿಮಾ ಅಂತ ಕೂತ್ಕೊಳ್ತೀವಿ, ಅವ್ರು ಬಂದಮೇಲೆ ನಾವೆಲ್ಲ ಸೂಪರ್ ಸ್ಟಾರ್ಸ್ ಆಗಿರ್ತೀವಿ. ಅಷ್ಟು ಸಿಂಪಲ್ಲು, ಅಷ್ಟು ಸಿಂಪ್ಲಿಸಿಟಿ. ಫಸ್ಟ್ ಶಾಟ್ ಹೆಂಗಿತ್ತು ದರ್ಶನ್ ಅವ್ರ ಜೊತೆಗೆ? ಎಷ್ಟು ನರ್ವಸ್ ಆಗಿದ್ರಿ? ಏನೋ ಟೇಕ್ಸ್ ತಗೊಂಡ್ರಾ ಫಸ್ಟ್ ಡೇಗೊಮ್ಮೆ ಹೋಗಿ? ಫಸ್ಟ್ ಡೇಗೆ ನನಗೆ 1.5 ಪೇಜ್ ಡೈಲಾಗ್ ಕೊಟ್ಟು ಕೈಯಲ್ಲಿ ಮಚ್ ಕೊಟ್ಟು ನನಗಂದರೆ ಶೇಕಿಂಗ್ ಶಿವರಿಂಗ್. ನನಗೆ ಅರ್ಥನೇ ಆಗಿಲ್ಲ ನಾನು ಹೆಂಗೆ ಮಾಡ್ತೀನಿ, ಏನು ಮಾಡಬೇಕು ಅಂತ ಬ್ಲ್ಯಾಂಕ್ ಆಗಿಬಿಟ್ಟೆ. ಬಟ್ ಅಫ್ಕೋರ್ಸ್ ರಿಹರ್ಸಲ್ ಸ್ವಲ್ಪ ಮಾಡಿ ಆ ಡೈಲಾಗ್ಸ್ ಹೆಂಗಿದೆ ಅಂದರೆ ಒಂದು ಸರಿ ಓದಿದ್ರೆ ಸಾಕು, ಅದು ಮೈಂಡಲ್ಲಿ ಬಂದುಬಿಡುತ್ತೆ. ಅಷ್ಟೊಂದು ಆ್ಯಕ್ಟಿಂಗ್ ಎನರ್ಜಿ ಇದೆ ಆ ಡೈಲಾಗ್ಸಲ್ಲಿ. ಅದ್ರ ಜೊತೆ ನಾನು ಸೆಟ್ ಎಂಟರ್ ಆದ ತಕ್ಷಣ ದರ್ಶನ್ ಸರ್ ವೆಲ್ಕಮ್ ಮಾಡಿರೋ ರೀತಿ, ತರುಣ್ ಸರು, ನಮ್ಮ DOP ಸರು, ನಮ್ಮ ಎಂಟೈರ್ ಟೀಮ್ ನನ್ನ ವೆಲ್ಕಮ್ ಮಾಡಿರೋ ರೀತಿ ನೋಡಿದರೆ ಅವರಿಂದ ನಾನು ಆ ಫಸ್ಟ್ ಶಾಟು ಫಸ್ಟ್ ಡೇ ಸಿಂಗಲ್ ಟೇಕಲ್ಲಿ ಕೊಟ್ಟಿದ್ದೀನಿ. ಅದು ಆಲ್ರೆಡಿ ಬಂದಿದೆ ನ್ಯೂಸಲ್ಲಿ. ಎಲ್ಲರೂ ದರ್ಶನ್ ಸರ್ ಆಗಲಿ ತರುಣ್ ಸರ್ ಆಗಲಿ ದೊಡ್ಡವರು ನನ್ನ ಬಗ್ಗೆ ಆ ಥರ ಮಾತಾಡ್ತಾ ಇದ್ದಾರೆ. ಬಿಕಾಸ್ ಅವ್ರು ನನಗೆ ಕೊಟ್ಟಿರೋ ಕಂಫರ್ಟು, ಆ ಈಸು. ಬಟ್ ಅದು ನಾನು ಯಾವತ್ತೂ ಮರೆಯಲ್ಲ. ಆ ಥರ ಒಂದು ಸೀನ್ ನಾನು ದರ್ಶನ್ ಸರ್ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಮೂವಿ ನೋಡಾದ್ಮೇಲೆ ನಿಮಗೆ ಲೈನ್ ಡೈಲಾಗ್ ಹೇಳ್ಬೋದಾ? ಏನೂ ಆಗಲ್ಲ, ಇವಾಗ ಚಾನ್ಸೇ ಇಲ್ಲ. ಯಾರು ಕೂಡ ಒಂದು ಸಣ್ಣ ತುಣುಕು ಕೂಡ ಬಿಡ್ತಾ ಇಲ್ಲ. ಟ್ರೈನ್ ಮಾಡಿ ಕಳಿಸಿದಾರಲ್ಲ, ನಿಮ್ಮನ್ನು ಟ್ರೈನ್ ಮಾಡಿದಾರ? ಸೊ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಒಂದು ಹೀರೋಯಿನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಯಾರೇ ಕಲಾವಿದರಿಗೂ ಒಂದು
ಕನಸು ಅಂತ ಇರುತ್ತೆ, ನಾನು ಇದೇ ಪ್ರೊಡಕ್ಷನ್ ಹೌಸಿಂದ ಬರಬೇಕು, ದೊಡ್ಡ ಪ್ರೊಡಕ್ಷನ್ ಹೌಸಲ್ಲೇ ಬರಬೇಕು, ದೊಡ್ಡ ಆ್ಯಕ್ಟರ್ಗೆ ಹೀರೋಯಿನ್ ಆಗಿ ಬರಬೇಕು ಅನ್ನೋದು ಆಸೆ ಇರುತ್ತೆ. ಆ ಎಲ್ಲ ಆ್ಯಂಗಲಲ್ಲಿ ನೋಡಿದರೆ ನೀವು ಅದನ್ನು ಫುಲ್ಫಿಲ್ ಮಾಡಿದ್ದೀರಾ. ದೊಡ್ಡ ಪ್ರೊಡಕ್ಷನ್ನಿಂದ ಬಂದಿದ್ದೀರಾ, ದೊಡ್ಡ ತಾರಾ ಬಳಗವೇ ಇದೆ ನಿಮ್ಮ ಸಿನಿಮಾದಲ್ಲಿ. ಹೀರೋ ದರ್ಶನ್ಗೆ ಹೀರೋಯಿನ್ ಆಗಿ ನೀವು ಎಂಟ್ರಿ ಪಡಿತಾ ಇರೋದು ಎಲ್ಲ ಇದು ತುಂಬ ದೊಡ್ಡ ಜವಾಬ್ದಾರಿ ಅಂತ, ಒಂದು ದೊಡ್ಡ ಅವಕಾಶ ಅಂತ ನನಗೆ ಗೊತ್ತು. ಅದು ನಾನು ಗ್ರಾಂಟೆಡಾಗಿ ತೊಗೊಂಡಿಲ್ಲ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಸೊ ಅದು ಆ ಖುಷಿನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನನಗೆ ಅದೃಷ್ಟ ಸಿಕ್ಕಿದೆ ಅಂತ ನನಗೆ ಅನಿಸ್ತಾ ಇದೆ. ಮೇಡಮ್, ಕೊನೆಯದಾಗಿ ನಿಮ್ದು ಯಾವುದೇ ಸಿನಿಮಾ ಬಂದರೂ ಶರಣ್ ಸರ್ ಬೆನ್ನೆಲುಬಾಗಿ ನಿಲ್ತಾರೆ. ಅವ್ರು ಏನಾದರೂ ಒಂದು ಹೇಳ್ತಾರೆ, ಅವ್ರ ಸಿನಿಮಾಕ್ಕೆ ನೀವು ಹೋಗ್ತೀರಾ. ಈ ಸಿನಿಮಾ ವಿಚಾರವಾಗಿ ಏನಾದರೂ ಅಂದಿದ್ದಾರಾ ಅಂತ? ಯಾಕಂದರೆ ತರುಣ್ ಸರ್ ಜೊತೆಗೆ ಶರಣ್ ಅವರು ಗುರು ಶಿಷ್ಯರು ಮಾಡಿದ್ರು. ಸೊ ಈ ವಿಚಾರಕ್ಕೆ ಬಂದರೆ ಆ್ಯಕ್ಚುಲಿ ನನಗಿಂತ ಅಣ್ಣ ತುಂಬ ಕನೆಕ್ಟ್ ಆಗಿದ್ದಾನೆ ಈ ಸಿನಿಮಾಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ತರುಣ್ ಅವರು ಅವ್ರ ಸಿನಿಮಾ ಬಗ್ಗೆ ಅವ್ರು ಮಾಡುವಂಥ ಪ್ರತಿಯೊಂದು ವಿಚಾರದಲ್ಲಿ ಅಣ್ಣನ ಜೊತೆ ಸಾಕಷ್ಟು ಚರ್ಚೆ ಮಾಡಿರ್ತಾರೆ. ನನಗೆ ಈ ಕ್ಯಾರೆಕ್ಟರ್ನ ಆಫರ್ ಮಾಡಿದಾಗ ಅಣ್ಣಂಗೆ ಹೇಳಿದೆ ನಾನು, ತರುಣ್ ಅವ್ರ ಸಿನಿಮಾದಲ್ಲಿ ನಾನು ಮಾಡಿದೆ. ಗೊತ್ತಿತ್ತು ಕಣಪ್ಪ, ಕತೆ ಹೇಳಿದ್ರಾ ಅಂದ ಅಣ್ಣ. ಸೊ ಹಾಗಾಗಿ ಅವರೆಲ್ಲ ಹಗಲು ರಾತ್ರಿ ಸಿನಿಮಾ ಬಗ್ಗೆನೇ ಯೋಚನೆ ಮಾಡೋದು. ಕೊನೆಯದಾಗಿ ಕಾಟೇರ ಬರ್ತಾ ಇದೆ, 29ಕ್ಕೆ ರಿಲೀಸ್ ಆಗ್ತಾ ಇದೆ, ನಿಮ್ಮ ಫಸ್ಟ್ ಸಿನಿಮಾ. ತಾಯಿಯಿಂದ ಸಿಕ್ಕಂಥ ಫಸ್ಟ್ ರಿಯಾಕ್ಷನ್ಸ್ ಏನು, ಜೊತೆಗೆ ಇಡೀ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಐ ಥಿಂಕ್ ಅವರು ಸ್ವಲ್ಪ ಅವ್ರದ್ದು ರಿಯಾಕ್ಷನ್ಸು ಗುಡ್ ಬ್ಯಾಡ್ ಅಂತ ನನಗಿನ್ನೂ ಏನೂ ಹೇಳಿಲ್ಲ. ಐ ಥಿಂಕ್ ಅವರು ರಿಲೀಸ್ ಆಗಲಿ, ಮೂವಿ ಒಂದು ಪೂರ್ತಿಯಾಗಿ ಆ ಮೂವಿ ನೋಡಿ ನಾನು ಹೇಳ್ತೀನಿ ನನಗೆ ಹೆಂಗೆ ಅನಿಸ್ತು ಅಂತ ಅವ್ರು ವೇಟ್ ಮಾಡ್ತಾಯಿದ್ದಾರೆ. ಬಟ್ ಅಫ್ಕೋರ್ಸ್ ನನ್ನ ಬಗ್ಗೆ ಅಷ್ಟೇ ಇಲ್ಲ, ಅವ್ರ ಮೂವಿ ಸಬ್ಜೆಕ್ಟ್ ಇರಲಿ, ದರ್ಶನ್ ಸರ್ ಅವರಿರಲಿ, ಕಲಾವಿದರ ಅವ್ರದ್ದು ಇರಲಿ, ನಮ್ಮದು ಲೈಟಿಂಗು, ವಿಜುವಲ್ಸ್ ಅದೆಲ್ಲ ಸೇರಿದರೆ ಅವ್ರಿಗೆ ತುಂಬ ಆಲ್ರೆಡಿ ಇಷ್ಟ ಆಗಿದೆ. ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ನನಗೆ ಇನ್ನೂ ರಿವ್ಯೂ ಬರಬೇಕು ಅವ್ರ ಕಡೆಯಿಂದ. ಪ್ರೇಕ್ಷಕರಿಗೆ ನಾನು ಏನು ಹೇಳಬೇಕು, ನನಗೆ ಆ ಎಕ್ಸೈಟ್ಮೆಂಟು ನನಗೆ ಆ ಮಾತಲ್ಲೇ ಬರ್ತಾಯಿಲ್ಲ. ನನ್ನ ಫಸ್ಟ್ ಮೂವಿ, ನಿಮ್ಮ ರಿಯಾಕ್ಷನ್ಸ್ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಸಿನಿಮಾ ಬರ್ತಾ ಇದೆ 2016, ಒಂದು ಲಾಂಗ್ ಗ್ಯಾಪ್ ತಗೊಂಡು ಮತ್ತೆ ಎಂಟ್ರಿ ಆಗಿದ್ದೀರಾ. ಒಂದು ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಪ್ರೇಕ್ಷಕರು ನಿಮ್ಮ ಸಿನಿಮಾಗೆ ಕಾಯ್ತಿದ್ದಾರೆ. ಕಾಟೇರ ಅಂತ ದೊಡ್ಡ ಸಿನಿಮಾಗೆ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಸೊ ಯಾವ ಥರ ಇನ್ವೈಟ್ ಮಾಡ್ತೀರಾ ಅಂತ? ಈ ಸಿನಿಮಾ ಏನೊಂದು ಖುಷಿ ಅಂತ ಹೇಳಿದ್ರೆ, ಇದು ನನ್ನ ಸಿನಿಮಾ, ದರ್ಶನ್ ಅವ್ರ ಸಿನಿಮಾ, ಶ್ರುತಿ ಸಿನಿಮಾ ಅನ್ನೋದಕ್ಕಿಂತ ಇದು ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾ. ಇದು ಈ ಥರ ಸಿನಿಮಾ ಮತ್ತೆ ಕಾಟೇರ ಅಂತ ಸಿನಿಮಾ ಇನ್ನೊಂದು ಬರಬೇಕು ಅಂದರೆ 25 ವರ್ಷ ಕಾಯಬೇಕು ನಮ್ಮ ಕನ್ನಡಿಗರು. ಅಂಥ ಒಂದು ಅದ್ಭುತ ಸಿನಿಮಾ ರಾಕ್ಲೈನ್ ವೆಂಕಟೇಶ್ವರ ಬ್ಯಾನರಿಂದ ಬರ್ತಾ ಇರೋದು. ಬಟ್ ನೋಡಿ, ಈಗ ಇತ್ತೀಚೆಗೆ ಬರ್ತಾರ ಸಿನಿಮಾಗಳಲ್ಲಿ ದರ್ಶನ್ ಅವ್ರಿಗೂ ಒಂದು ಕಮಿಟ್ಮೆಂಟ್ ಇದೆ. ಕ್ರಾಂತಿನಲ್ಲಿ ಎಜುಕೇಷನ್ ಬಗ್ಗೆ ಏನೋ ಹೇಳಿದ್ರು, ಇದು ನಮ್ಮ ರೈತರದ್ದು ಬ್ಯಾಕ್ಗ್ರೌಂಡಲ್ಲಿ, ಮತ್ತು ಇಟ್ಸ್ ಆಲ್ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್. ಈ ಸಿನಿಮಾ ನೋಡಿದ ಮೇಲೂ ಅದೇ ಹೇಳ್ತಾರೆ, ಅದು ಮನೆಗೆ ಹೋದ್ಮೇಲೆ ಅದಕ್ಕೆ ಮುಂಚೆ ಪಾಪ ಅವ್ರವ್ರದ್ದು ಬಿಹೇವಿಯರ್ಸ್ ಹೆಂಗಿರುತ್ತೋ, ಎಲ್ರಿಗೂ ಅವ್ರವ್ರಿಗೆ ಏನೋ ಒಂದು ಗೌರವ ಕೊಡಬೇಕು, ಪ್ರೀತಿಸಬೇಕು, ರೈತರಿಗೂ ಒಂದು ತುಂಬಾ ಸಪೋರ್ಟ್ ಮಾಡಿ ಆಗೋವಂಥ ಒಂದು ಸಿನಿಮಾ. ಸೊ ಅವ್ರ ಫ್ಯಾನ್ಸ್ಗಳಿಗೂ ಇದು ತ್ರಿಬಲ್ ಧಮಾಕ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಬಟ್ ಮನಸ್ಸಲ್ಲಿ ಉಳಿಯುವಂಥ ಸಿನಿಮಾ ಫಾರ್ ಅ ಲಾಂಗ್ ಟೈಮ್. ಆಮೇಲೆ ಇಯರ್ ಎಂಡಲ್ಲಿ ಮ್ಯಾಜಿಕ್ ಆಗುತ್ತೆ ಅಂತ ಎಲ್ಲರೂ ಫೀಲ್ ಆಗ್ತಾರೆ. ಖಂಡಿತ ಮ್ಯಾಜಿಕ್ ಆಗುತ್ತೆ. ಕಾಟೇರ ವಿಲ್ ಗೋ ಹೆಡ್. ಮೇಡಮ್, ನಿಮ್ಮ ಸಿನಿಮಾ ಕಾಟೇರ ಸಿನಿಮಾ ಬರ್ತಾ ಇದೆ, ಪ್ರೇಕ್ಷಕರನ್ನು ಯಾವ ಥರ ಇನ್ವೈಟ್ ಮಾಡ್ತೀರಾ ಅಂತ? ಈ ವರ್ಷದ ಗಳಿಕೆಯಲ್ಲಿ ತೊಗೊಂಡ್ರೆ ಕನ್ನಡ ಸಿನಿಮಾಗಳು ತುಂಬ ಬೆರಳೆಣಿಕೆಯಷ್ಟು ಸಿನಿಮಾ ಮಾತ್ರ ಗಳಿಕೆಯಲ್ಲಿ ಸ್ವಲ್ಪ ಹತ್ತಿರಕ್ಕೆ ಬಂದಿದ್ದಾರೆ. ಮನಸ್ಸನ್ನು ಕದ್ದಿರೋ ಸಿನಿಮಾಗಳಿದೆ, ಆದರೆ ಗಳಿಕೆಯಲ್ಲಿ ತುಂಬ ಸೌಂಡ್ ಮಾಡಿರೋ ಸಿನಿಮಾಗಳಿಲ್ಲ. ಬೇರೆ ಭಾಷೆಯ ಸಿನಿಮಾಗಳೇ ಸಾಕಷ್ಟು ನಮ್ಮ ಕರ್ನಾಟಕದಿಂದ ಹಣ ಮಾಡ್ಕೊಂಡು ಹೋಗಿದೆ. ಈ ವರ್ಷದ ಒಂದು ದೊಡ್ಡ ಹಿಟ್ ಸಿನಿಮಾ ಕಾಟೇರ ಆಗುತ್ತೆ ಎನ್ನುವಂಥ ನಿರೀಕ್ಷೆ ನಮ್ಮಲ್ಲಿದೆ. ಹಾಗಿದ್ದಾಗ ಮಾತ್ರ ಕನ್ನಡದ ಮತ್ತೊಂದಿಷ್ಟು ಸಿನಿಮಾಗಳು ತೆರೆ ಕಾಣ್ತವೆ, ಒಂದಿಷ್ಟು ಸಿನಿಮಾಗಳು ತಯಾರಾಗ್ತವೆ. ಕಾರ್ಮಿಕರು ವರ್ಗ ಮಾತ್ರ ಅಲ್ಲ, ಸಿನಿಮಾಗಳು ಒಂದಿಷ್ಟು ಸಿಗ್ತವೆ ಅನ್ನುವಂಥ ಒಂದು ನಿರೀಕ್ಷೆ ನಮಗಿದೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಇವತ್ತು ಮಾತಾಡಿದ್ದೀರಾ, ಇನ್ನು ರಿಲೀಸ್ ಆದಮೇಲೆ 100 ಡೇಸ್ ಸಕ್ಸಸ್ ಮೀಟಲ್ಲಿ ಮತ್ತೆ ಭೇಟಿಯಾಗೋಣ, ಮತ್ತೆ ಹಿಂಗೆ ಕೂತ್ಕೊಂಡು ಮಾತಾಡೋಣ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ದೀಪಿಕಾ, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಕಾಟೇರ ಅನ್ನೋ ಸಿನಿಮಾ ಇದೇ ಡಿಸೆಂಬರ್ 29ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ಕಾಟೇರ ಹೇಗಿರುತ್ತೆ, ಈ ನೆಲದ ಕತೆ ಪ್ರೇಕ್ಷಕರನ್ನ ಯಾವ ರೀತಿ ಮೋಡಿ ಮಾಡುತ್ತೆ ಅನ್ನೋದನ್ನ ಗೊತ್ತಾಗಬೇಕಾದ್ರೆ ನೀವು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಬೇಕು. ಇದೇ ಇವತ್ತಿನ ವಿಶೇಷ. ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ.